ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಈಶ್ವರಿ ತನಿಕ್ಷಾ ಚಾನಲ್. ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು MS ರಾಮಯ್ಯ ಮೆಡಿಕಲ್ ಕಾಲೇಜ್ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ದಟ್ ಈಸ್ ಟೋಟಲ್ ನಂಬರ್ ಆಫ್ ಸೀಟ್ಸ್ ಅವೈಲಬಲ್ ಇನ್ ದಿಸ್ ಕಾಲೇಜ್ ಆ್ಯಂಡ್ ದ ಟೈಪ್ಸ್ ಆಫ್ ಸೀಟ್ಸ್ ವಿಚ್ ಆರ್ ಅವೈಲಬಲ್, ದೆನ್ ಅಬೌಟ್ ದ ಫೀ ಸ್ಟ್ರಕ್ಚರ್, ಆ್ಯಂಡ್ finally we are going to see the cutoff in the year 2023. So students, first let us see what is the total number of seats which are available in this college. So students, ಈ ಕಾಲೇಜಲ್ಲಿ MS ರಾಮಯ್ಯ ಕಾಲೇಜಲ್ಲಿ ನಿಮಗೆ ಟೋಟಲ್ ನಂಬರ್ ಆಫ್ ಮೆಡಿಕಲ್ ಸೀಟ್ ಅಂದರೆ MBBS ಸೀಟ್ಸ್ ಇರೋದು 150 ಸೀಟ್ಸ್ ಇದೆ. ಆ್ಯಂಡ್ ವಾಟ್ ಆರ್ ದ ಟೈಪ್ಸ್ ಆಫ್ ಸೀಟ್ಸ್ ಅಂತ ನೋಡಿದ್ರೆ ದೇರ್ ಆರ್ 4 ಟೈಪ್ಸ್ ಆಫ್ ಸೀಟ್ಸ್. ವಾಟ್ ಆರ್ ದೇ? ಫಸ್ಟ್ ಒನ್ ಬಂದು ಗೌರ್ನಮೆಂಟ್ ಸೀಟ್ ಇದೆ, ಸೆಕೆಂಡ್ ಪ್ರೈವೇಟ್ ಸೀಟ್, ಥರ್ಡ್ NRI ಸೀಟ್, ಫೋರ್ತ್ ಅದರ್ಸ್ ಅಂದರೆ ಮ್ಯಾನೇಜ್ಮೆಂಟ್ ಸೀಟ್. ಸೊ ಗೌರ್ನಮೆಂಟ್ ಸೀಟ್ ಬಂದ್ಬಿಟ್ಟು 60 ಸೀಟ್ಸ್ ಇದೆ, ಸೆಕೆಂಡ್ ಪ್ರೈವೇಟ್ ಕೋಟಾದಲ್ಲಿ ಬಂದ್ಬಿಟ್ಟು 60 ಸೀಟ್ಸ್ ಅವೈಲೇಬಲ್ ಇದೆ, NRI ಅಲ್ಲಿ 22 ಸೀಟ್ಸ್, ಅದರ್ಸ್ ಅಂದರೆ ಮ್ಯಾನೇಜ್ಮೆಂಟ್ ಸೀಟ್ಸಲ್ಲಿ 8 ಸೀಟ್ಸ್ ಇದೆ. ಸ್ಟೂಡೆಂಟ್ಸ್, ಪ್ರೈವೇಟ್ ಸೀಟು ಮತ್ತೆ ಫರ್ದರ್ ಆಗಿ 3 ಕ್ಯಾಟಗರಿಯಾಗಿ ಡಿವೈಡ್ ಆಗುತ್ತೆ. ಏನು ಅಂತ ನೋಡಿದ್ರೆ ಓಪನ್ ಕ್ಯಾಟಗಿರಿ, GMP, GMPH. ಸೊ ನಾನು ಹೇಳ್ತೀನಿ ಏನಿದು ಅಂತ. ಓಪನ್ ಕ್ಯಾಟಗಿರಿ ಅಂದರೆ ಇದು ಮೋಸ್ಟ್ಲಿ ಸ್ಟೂಡೆಂಟ್ಸ್ ಹೂ ಬಿಲಾಂಗ್ ಟು ಅದರ್ ಸ್ಟೇಟ್. ಸೊ ಅದರ್ ಸ್ಟೇಟ್ ಸ್ಟೂಡೆಂಟ್ಸು ಈ ಕ್ಯಾಟಗಿರಿಯಲ್ಲಿ ಬರ್ತಾರೆ ಓಪನ್ನಲ್ಲಿ. ಸೆಕೆಂಡ್ ಬಂದ್ಬಿಟ್ಟು GMP. ಸೊ GMP ಅಂತಂದರೆ ಜನರಲ್ ಮೆರಿಟ್ ಪ್ರೈವೇಟ್ ಅಂತ. ಸೊ ಇದು ಟೋಟಲಿ ಕರ್ನಾಟಕ ಕ್ಯಾಂಡಿಡೇಟ್ಸ್ಗೆ ಅವೈಲೇಬಲ್ ಇರುತ್ತೆ. ಥರ್ಡ್ ಬಂದ್ಬಿಟ್ಟು GMPH ಅಂದರೆ ಹೈದ್ರಾಬಾದ್ ಕರ್ನಾಟಕ ಕೋಟಾದಲ್ಲಿ ಬರುತ್ತೆ. ಸೊ ಓಪನ್ ಕ್ಯಾಟಗಿರಿಯಲ್ಲಿ ಟೋಟಲ್ ನಂಬರ್ ಆಫ್ ಸೀಟ್ಸ್ ಬಂದು 27 ಇರುತ್ತೆ. GMPಯಲ್ಲಿ ಬಂದ್ಬಿಟ್ಟು 28 ಸೀಟ್ಸ್, GMPH ಅಲ್ಲಿ ಬಂದು 5 ಸೀಟ್ಸ್ ಅವೈಲೇಬಲ್ ಇರುತ್ತೆ. ಸೊ ದಿಸ್ ಆರ್ ದ ಟೈಪ್ ಆಫ್ ಸೀಟ್ಸ್ ವಿಚ್ ಆರ್ ಅವೈಲೇಬಲ್ ಇನ್ ದಿಸ್ ಕಾಲೇಜ್. ಸೊ ಸ್ಟೂಡೆಂಟ್ಸ್, ನೆಕ್ಸ್ಟ್ ಬಂದು ಫೀ ಸ್ಟ್ರಕ್ಚರ್ ನೋಡೋಣ. ಸೊ ಲಾಸ್ಟ್ ಇಯರ್ ಅಂದರೆ 2023ಯಲ್ಲಿ ಫೀ ಸ್ಟ್ರಕ್ಚರ್ ಹೇಗಿತ್ತು ಅಂತಂದರೆ, ಗೌರ್ನಮೆಂಟ್ ಸೀಟ್ ಸಿಕ್ಕಿದ್ರೆ ಅಂದರೆ ಗೌರ್ನಮೆಂಟ್ ಸೀಟ್ ಇನ್ ಗೌರ್ನಮೆಂಟ್ ಕಾಲೇಜಲ್ಲಿ ನಿಮಗೇನಾದರೂ ಸಿಕ್ಕಿದ್ರೆ ಫೀಸ್ ಬಂದು 1,41,446 ರೂಪೀಸ್ ಇತ್ತು. ನೆಕ್ಸ್ಟು ಪ್ರೈವೇಟ್ ಸೀಟ್. ಸೊ ಪ್ರೈವೇಟ್ ಸೀಟ್ ಸಿಕ್ಕಿದ್ರೆ ನಿಮಗೆ ಅಂದರೆ ಅದು ಓಪನ್ ಸೀಟ್ ಆಗಿರ್ಬೋದು, GMP ಸೀಟ್ಸ್ ಆಗಿರ್ಬೋದು, ಅದು ಕಾಸ್ಟ್ ಬಂದು 22,15,750 ರೂಪೀಸ್ ಆಗಿರುತ್ತೆ. ನೆಕ್ಸ್ಟು ಅದರ್ ಸೀಟ್. ಅದರ್ ಅಂದರೆ ಮ್ಯಾನೇಜ್ಮೆಂಟ್ ಸೀಟ್. ಸೊ ನಿಮಗೇನಾದರೂ ಮ್ಯಾನೇಜ್ಮೆಂಟ್ ಸೀಟ್ ತೊಗೋಬೇಕು ಅಂತ ಇದ್ದರೆ ಫೀ ಸ್ಟ್ರಕ್ಚರ್ ಬಂದ್ಬಿಟ್ಟು 40,12,700 ರೂಪೀಸ್ ಆಗುತ್ತೆ. ಸ್ಟೂಡೆಂಟ್ಸ್, ಈ ಫೀಸ್ ಬಂದ್ಬಿಟ್ಟು ಪರ್ ಇಯರ್. ಸೊ ಫಸ್ಟ್ ಇಯರ್ಗೆ ನಾನು ಫೀಸ್ ಸ್ಟ್ರಕ್ಚರ್ ಹೇಳ್ತಿರೋದು. ಫಸ್ಟ್ ಇಯರ್ಗೆ 40,12,700 ರೂಪೀಸ್ ಆಗಿರುತ್ತೆ. ಸೊ ದಿಸ್ ಈಸ್ ಅಬೌಟ್ ದ ಫೀ ಸ್ಟ್ರಕ್ಚರ್. ಸೊ ನೌ ಲೆಟ್ ಅಸ್ ಸಿ ದ ಕಟ್ ಆಫ್ ದಿ ಇಯರ್ 2023. ಸೊ 2023ಯಲ್ಲಿ ಕಟ್ ಆಫ್ ಹೇಗಿತ್ತು ಅಂತ ನೋಡೋಣ. ಸೊ ರೌಂಡ್ 1ನಲ್ಲಿ ಓಪನ್ ಕ್ಯಾಟಗಿರಿ ನೀವು ನೋಡಿದ್ರೆ ಕಟ್ ಆಫ್ ಎಲ್ಲಾಗಿತ್ತು ಅಂದರೆ 32,286 ರ್ಯಾಂಕ್. ಸೊ ಇದು ಬಂದ್ಬಿಟ್ಟು ಆಲ್ ಇಂಡಿಯಾ ರ್ಯಾಂಕು. ಸೊ 32,286ಗೆ ಕಟ್ ಆಫ್ ಆಗಿತ್ತು. ಮಾರ್ಕ್ಸ್ ನೀವು ನೋಡಿದ್ರೆ 595 ಮಾರ್ಕ್ಸ್. ರೌಂಡ್ 2ಅಲ್ಲಿ ನೋಡಿದ್ರೆ 50,464ಗೆ ಕಟ್ ಆಫ್ ಇತ್ತು. ಮಾರ್ಕ್ಸ್ ಬಂದ್ಬಿಟ್ಟು 568. ನೆಕ್ಸ್ಟು GMP ಕ್ಯಾಟಗಿರಿಗೆ ನೋಡಿದ್ರೆ ರೌಂಡ್ 1ನಲ್ಲಿ ಕಟ್ ಆಫ್ ಬಂದ್ಬಿಟ್ಟು 1,37,634ಗೆ ಕಟ್ ಆಫ್ ಇತ್ತು. ಮಾರ್ಕ್ಸ್ ಬಂದು 472. ರೌಂಡ್ 2ನಲ್ಲಿ ಬಂದ್ಬಿಟ್ಟು 1,55,678ಗೆ ಕಟ್ ಆಫ್ ಆಗಿತ್ತು. ಮಾರ್ಕ್ಸ್ ಕಂಪೇರ್ ಮಾಡಿದ್ರೆ 456. ಸೊ ಸ್ಟೂಡೆಂಟ್ಸ್, ಇಲ್ಲಿ ಕಂಪೇರ್ ಮಾಡಿ ರೌಂಡ್ 1 ಆ್ಯಂಡ್ ರೌಂಡ್ 2ಗೆ ಹೇಗೆ ಡಿಕ್ರೀಸ್ ಆಗಿದೆ ಅಂತ. ಫಸ್ಟ್ ರೌಂಡಲ್ಲಿ 472 ಮಾರ್ಕ್ಸ್ ಸಿಕ್ಕಿದೆ, ಸೆಕೆಂಡ್ ರೌಂಡಲ್ಲಿ ಬಂದ್ಬಿಟ್ಟು 456ಗೆ ಸಿಕ್ಕಿದೆ. ನೆಕ್ಸ್ಟು GMPH. ಸೊ GMPHಗೆ ನೀವು ನೋಡಿದ್ರೆ 2,19,761, ಮಾರ್ಕ್ಸ್ ಬಂದ್ಬಿಟ್ಟು 407. ಸೊ ರೌಂಡ್ 2ಅಲ್ಲಿ ನೋಡಿದ್ರೆ 2,20,340, ಮಾರ್ಕ್ಸ್ ಬಂದು 407. NRI ಸೀಟ್ ನೀವು ನೋಡಿದ್ರೆ 7,10,209, ಮಾರ್ಕ್ಸ್ ಬಂದ್ಬಿಟ್ಟು 202. ರೌಂಡ್ 2ನಲ್ಲೂ ಸೇಮ್ 7,10,209,
ಮತ್ತು ಮಾರ್ಕ್ಸ್ ಬಂದ್ಬಿಟ್ಟು 202. ಸೊ ಅದರ್ಸ್ ಕೋಟಾ, ಅದರ್ಸ್ ಅಂದರೆ ಮ್ಯಾನೇಜ್ಮೆಂಟ್ ಸೀಟ್ ಇದು. ಸೊ ಮ್ಯಾನೇಜ್ಮೆಂಟ್ ಸೀಟ್ ನೆನಪಿರಲಿ, ಕಾಸ್ಟ್ ಬಂದ್ಬಿಟ್ಟು 40 lakhs ಇರುತ್ತೆ. ಸೊ ರೌಂಡ್ 1ಅಲ್ಲಿ ಕಟ್ ಆಫ್ ಬಂದ್ಬಿಟ್ಟು ನೀವು ನೋಡ್ಬೋದು 2,44,878 ರ್ಯಾಂಕ್. ಮಾರ್ಕ್ಸ್ ಬಂದ್ಬಿಟ್ಟು 391. ಸೆಕೆಂಡ್ ರೌಂಡಲ್ಲಿ ನೀವು ನೋಡಿದ್ರೆ 2,17,356, ಮಾರ್ಕ್ಸ್ ನೋಡಿದ್ರೆ 409. ಸೊ ಇದು ಬಂದ್ಬಿಟ್ಟು 2023 ಕಟ್ ಆಫ್ ಸ್ಟೂಡೆಂಟ್ಸ್. ಸೊ ಇದರಿಂದ ನಿಮಗೊಂದು ಜನರಲ್ ಐಡಿಯಾ ಸಿಗುತ್ತೆ. ಸೊ ಈ ವರ್ಷ ಸೊ ಅರೌಂಡ್ ಆಲ್ಮೋಸ್ಟ್ ಈ ಹತ್ತತ್ರ ನಿಮಗೆ ಮಾರ್ಕ್ಸ್ ಇದ್ದರೆ ಸೊ ಸಿಗುವಂಥ ಚಾನ್ಸಸ್ ಇರುತ್ತೆ. ಸೊ ಟ್ರೈ ಮಾಡಿ. ಆಲ್ ದ ವೆರಿ ಬೆಸ್ಟ್ ಸ್ಟೂಡೆಂಟ್ಸ್.